ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸುಮಾರು ಜನಕ್ಕೆ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅಕ್ಕ ಅಂತಂದ್ಬಿಟ್ಟು ಎಲ್ಲ ವಿಧಾನದಲ್ಲೂ ಕೂಡ ನಾವು ದೇವ್ರನ್ನ ನಂಬುತ್ತಾ ಇದ್ದೀವಿ. ಯಾಕೋ ನಮಗೆ ಪರೀಕ್ಷೆಗಳು ಜಾಸ್ತಿ ಆಗ್ತಾಯಿದೆ, ನಮಗೆ ಏನು ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತೀರ. ಸ್ನೇಹಿತರೆ, ತಪ್ಪದೆ ನೀವು ಈ ಗುರುವಾರ ಇದೇ 21ನೇ ತಾರೀಕು ತಾಯಿ ಈ ಗಂಟನ್ನು ಮುಟ್ಟಿ ನನ್ನ ಪಾದಗಳ ಹತ್ತಿರ ಇಡು ಅಂತಂದ್ಬಿಟ್ಟು ಸಾಯಿನಾಥರು ನಮಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶ ಏನು, ಅದರಲ್ಲಿ ನಮಗೆ ಪರಿಹಾರ ಉಂಟು. ಸ್ನೇಹಿತರೆ, ಅದನ್ನು ನಾವು ಯಾವ ರೀತಿ ಮಾಡ್ಕೊಳ್ಬೇಕು, ಗುರುವಾರ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ. ಆ ತಂದೆ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ಆ ಸಂದೇಶವನ್ನು ನಾವು ಈಗ ಎಲ್ಲರೂ ತಿಳ್ಕೊಳ್ಳೋಣ. ಸ್ನೇಹಿತರೆ, ತುಂಬ ಚೆನ್ನಾಗಿರುವಂಥ ಸಂದೇಶಗಳನ್ನು ಆ ತಂದೆ ಪವಾಡಗಳ ಮುಖಾಂತರ ತಿಳಿಸ್ಕೊಡ್ತಾರೆ. ಎಷ್ಟೋ ಜನಕ್ಕೆ ಇದರ ಬಗ್ಗೆ ಒಂದು ಸಚ್ಚರಿತ್ರೆಯಲ್ಲಿ ತಿಳ್ಕೊಂಡಿರ್ತಾರೆ. ಇದನ್ನ ನಾವು ಆ ಸಂದೇಶಗಳನ್ನು ಕೇಳಿದಾಗ ನಮ್ಮ ಸಮಸ್ಯೆಗಳು ಎಷ್ಟೋ ಬಗೆಹರಿಯುತ್ತೆ. ಅದಕ್ಕೋಸ್ಕರನೇ, ಯಾಕಂದರೆ ನಾವು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರು, ನಮ್ಮ ಪ್ರೀತಿ ಪಾತ್ರರು, ನಮಗಿಂತ ದೊಡ್ಡವರು, ಅವರ ಮಾರ್ಗದರ್ಶನದಲ್ಲಿ ಯಾರು ಹೋಗ್ತಾರೆ ನೋಡಿ, ಅವರು ಯಾವತ್ತೂ ಕೆಟ್ಟೋಗೋದಿಲ್ಲ. ಸ್ನೇಹಿತರೆ, ಗುರುಗಳು ತಿಳಿಸಿದ ಮಾರ್ಗದಲ್ಲಿ ನಾವು ಜೀವನದಲ್ಲಿ ಏನಾದರೂ ಮುಂದುವರೆದ್ರೆ ನಮಗೆ ಎಷ್ಟೇ ಸಮಸ್ಯೆಗಳು ಅಂತ ಬಂದರೂ ಕೂಡ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ತಾ ಹೋಗ್ತೀವಿ. ಇಲ್ಲಿ ನಿಜವಾಗ್ಲೂ ನಡೆದಂಥ ಒಂದು ಘಟನೆ ತುಂಬ ಚೆನ್ನಾಗಿರುತ್ತೆ. ಆ ಸಂದೇಶ ಸ್ನೇಹಿತರೆ, ಒಬ್ಬ ಟೀಚರ್ ಇರ್ತಾರೆ, ಅಂದರೆ ಹಿರಿಯ ಟೀಚರು. ಅವರು ಒಬ್ಬನೇ ಮಗನ ಜೊತೆಯಲ್ಲೇ ಇರ್ತಾರೆ. ಅಂದರೆ ಮಗನಿಗೆ ಏನು ಮದುವೆ ಆಗಿರೋದಿಲ್ಲ. ಆ ಹೆಂಡ್ತಿ, ಗಂಡ, ಮಗ ಇಷ್ಟೇ ಅವರ ಜೀವನ. ಯಾವಾಗಲೂ ಅವರು ಒಂದು ಟೀಚರ್ ಆಗಿರೋ ಕಾರಣ ಎಷ್ಟು ಅವ್ರಿಗೆ ಸಂಬಳ ಬರುತ್ತೆ ನೋಡಿ, ಅದನ್ನು ಬಿಟ್ಟು ಟ್ಯೂಷನ್ನೆಲ್ಲ ಎಷ್ಟೋ ಮಕ್ಕಳಿಗೆ ಕಲಿಸ್ಕೊಡ್ತಾಯಿದ್ರು. ಆ ಕಲಿಕೆಯಲ್ಲಿ ಅವರು ಯಾವತ್ತೂ ಅಷ್ಟೇ ದುಡ್ಡನ್ನು ತಗೊಳ್ತಾ ಇರಲಿಲ್ಲ. ಅಂದರೆ ಟ್ಯೂಷನ್ ಫೀಸು ಅಂತಂದ್ಬಿಟ್ಟು ಯಾವತ್ತೂ ಯಾರ ಹತ್ರನೂ ತಗೊಳ್ತಾ ಇರಲಿಲ್ಲ, ಆಸೆ ಪಡ್ತಾ ಇರಲಿಲ್ಲ. ಸ್ನೇಹಿತರೆ, ವಿದ್ಯೆಯನ್ನು ನಾನು ಮಾರೋದಿಲ್ಲ ಯಾವುದೇ ಕಾರಣಕ್ಕೂ. ಎಷ್ಟೋ ಜನಕ್ಕೆ ನಾನು ಜೀವನದಲ್ಲಿ ಮಕ್ಕಳಿಗೆ ಬೆಳಕಾಗಿ ಇರಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾಯಿದ್ರು. ಒಂದು ದಿನ ಅವ್ರ ಮಗ ತಾಯಿ ಹತ್ರ ಜಗಳ ಮಾಡ್ತಾ ಇರ್ತಾನೆ. ನಿನ್ನ ಗಂಡ ಏನು ಮಾಡಿದ್ದಾನೆ ನನಗೋಸ್ಕರ, ನನ್ನ ಫ್ರೆಂಡ್ಸ್ ಅವರು ಪೇರೆಂಟ್ಸ್ ಎಲ್ಲನೂ ಕಾರು, ಬೈಕು, ದೊಡ್ಡ ಬಂಗ್ಲೆ, ಅವ್ರಿಗೆ ಬೇಕಾದ ಕೆಲಸ, ಅವ್ರಿಗೆ ಬೇಕಾದಂಥ ಒಂದು ಲೈಫು ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ. ನಾನು ನೋಡು ಯಾವ ಥರ ಇದ್ದೀನಿ ಅಂತಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅವರ ತಂದೆಯನ್ನು ತಾಯಿ ಮುಂದೆ ಬೈತಾ ಇರ್ತಾನೆ. ಆದರೆ ತಂದೆ ಇರೋದಿಲ್ಲ. ಬೈಬೇಕಾದ್ರೆ ಅವ್ರ ತಾಯಿ ಹೇಳ್ತಾಳೆ, ನಿಮ್ಮ ತಂದೆ ತುಂಬ ನಿಷ್ಠಾವಂತರು ಮಗು, ಆ ರೀತಿ ತಿಳ್ಕೊಳ್ದೆ ನಿನಗೇನೂ ಮಾತಾಡೋದಕ್ಕೆ ಹೋಗಬೇಡ. ನಿಮ್ಮ ತಂದೆಯವರ ಬಗ್ಗೆ ಅಗೌರವವನ್ನು ತೋರಿಸಬೇಡ ಯಾವತ್ತೂ ಅಷ್ಟೇ. ಅವರೇ ದೊಡ್ಡೋರು. ಅವ್ರ ಮನೆಯಲ್ಲಿ ತಮ್ಮಂದ್ರಿಗೆ, ತಂಗಿಯರಿಗೆ ಮದುವೆ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದಾಗ ಅವರೇ ಮಾಡಿದ್ರು. ಮತ್ತು ಅವರ ತಮ್ಮಂದ್ರಿಗೆ ಕೆಲಸ ಸಿಗಬೇಕು ಅಂದರೂ ಕೂಡ ಅವರೇ ಅದಕ್ಕೆಲ್ಲ ಬೇಕಾದ ಖರ್ಚು ವ್ಯವಸ್ಥೆಯನ್ನೆಲ್ಲ ಮಾಡಿ ಅವರನ್ನು ಕೂಡ ಜೀವನದಲ್ಲಿ ಚೆನ್ನಾಗಿರೋ ಥರ ಮಾಡಿದ್ದಾರೆ ಅಂತ. ಹೌದು, ಅವ್ರ ತಮ್ಮಂದ್ರನ್ನ, ಅವ್ರ ತಂಗಿಯರನ್ನ ಚೆನ್ನಾಗೇ ಮಾಡಿದ್ದಾರೆ. ಈಗ ಅವರೆಲ್ಲ ಶ್ರೀಮಂತರು, ನಾವು ಬಾಡಿಗೆ ಮನೆಯಲ್ಲಿದ್ದೀವಿ. ಅಪ್ಪನಿಗೋಸ್ಕರ ಮತ್ತು ಅವ್ರ ತಂಗಿಯರು, ಅವ್ರ ತಮ್ಮಂದರು ಈಗ ಮನೆ ಕಟ್ಸ್ಕೊಡ್ಬಹುದಲ್ವಾ ಅಂತಂದ್ಬಿಟ್ಟು ಕೇಳಿದಾಗ ಅವರ ತಾಯಿ ಹೇಳ್ತಾರೆ, ಆ ರೀತಿ ಎಲ್ಲ ಮಾತಾಡಬೇಡ. ತುಂಬ ಸ್ವಾಭಿಮಾನ ಇರುವಂಥವರು ನಿಮ್ಮ ತಂದೆ. ಯಾರ ಹತ್ರನೂ ಏನು ಒಂದೇ ಒಂದು ಬಿಡಿಗಾಸು ಕೂಡ ಅವರು ಕೇಳಿದವರಲ್ಲ. ಎಲ್ರಿಗೂ ಅವರ ವಿದ್ಯೆಯನ್ನು ಅವರು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಎಲ್ಲೂ ಅಷ್ಟೇ ಅವರು ₹1 ಈಸ್ಕೊಂಡಿಲ್ಲ. ಮಗು, ದಯವಿಟ್ಟು ಈ ರೀತಿ ಮಾತಾಡಬೇಡ. ಯಾವತ್ತೂ ಅಷ್ಟೇ ನಾವು ದೇವ್ರನ್ನ ನಂಬಿ ಮುಂದೆ ಜೀವನ ಸಾಗಿಸ್ತಾ ಇರುವಂಥವರು. ನಾವು ಬಾಡಿಗೆ ಮನೆಯಲ್ಲೇ ಇರಬಹುದು, ನಾವು ಬಡವರೇ ಆಗಿರಬಹುದು, ಆದರೆ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಇನ್ನೊಮ್ಮೆ ಈ ರೀತಿ ನಿಮ್ಮ ತಂದೆಯವರ ಬಗ್ಗೆ ಮಾತಾಡಬೇಡ ಅಂತಂದ್ಬಿಟ್ಟು ತಾಯಿ ಹೇಳ್ತಾರೆ. ಕೋಪ ಮಾಡಿಕೊಂಡು ಹೋಗ್ಬಿಡ್ತಾನೆ. ಇನ್ನೇನು ಕಾಲಿಂಗ್ ಬೆಲ್ ಆಗುತ್ತೆ, ನೋಡಿದ್ರೆ ಅವರ ಯಜಮಾನರು ಬಂದಿರ್ತಾರೆ. ಸರಿ ಅಂತ ಅಯ್ಯೋ ಕೇಳಿಸ್ಕೊಂಡ್ಬಿಟ್ರ ಏನು ಅಂತ ತಾಯಿ ತುಂಬ ಭಯಪಡ್ತಾ ಇರ್ತಾಳೆ. ಇರಲಿ, ಗೊತ್ತಾಗೋದಿಲ್ಲ ತಾಯಿಗೆ ಕೇಳಿಸ್ಕೊಂಡಿರ್ತಾರೋ ಇಲ್ವೋ ಅಂತಂದ್ಬಿಟ್ಟು. ಸರಿ, ರೋಹಿತ್ತು ಟಿಫನ್ ತಿಂದೆ ಹಂಗೆ ಹೋಗ್ಬಿಟ್ಟಿದ್ದಾನೆ, ಅವನಿಗೆ ಸ್ವಲ್ಪ ನೀವು
ತಗೊಂಡೋಗಿ ಟಿಫನನ್ನು ಕೊಟ್ಬಿಟ್ಟು ಬನ್ನಿ ಅಂತಂದ್ಬಿಟ್ಟು ಅವ್ರ ಯಜಮಾನ್ರಿಗೆ ಹೇಳಿದ್ರೆ ಸೈಕಲ್ ತುಳ್ಕೊಂಡೇ ಹೋಗ್ತಾನೆ ಸ್ನೇಹಿತರೆ ಅವರ ಯಜಮಾನರು ಮಗನಿಗೆ ಟಿಫನ್ ಕೊಡೋದಕ್ಕೆ. ಆಗ ತಾಯಿ ಅನ್ಕೊತಾಳೆ, ಅಂದರೆ ನನ್ನ ಮಗನ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ಏನು ಕೇಳಿಸ್ಕೊಂಡಿಲ್ಲ ಇವರು ಅಂತಂದ್ಬಿಟ್ಟು ಒಂದು ಸಮಾಧಾನವಾಗಿ ಇರ್ತಾಳೆ. ಇರಲಿ ಅಂತಂದ್ಬಿಟ್ಟು ಯಾವಾಗಲೂ ಆ ತಾಯಿ ಸಾಯಿನಾಥರನ್ನು ನಂಬಿರುವಂಥ ಒಬ್ಬ ಭಕ್ತೆ ಆಗಿರ್ತಾಳೆ ಸ್ನೇಹಿತರೆ. ಪ್ರತಿ ಗುರುವಾರ ಆ ತಾಯಿ ಒಂದು ಹಳದಿ ಬಟ್ಟೆಯನ್ನು ತಗೊಂಡು ಹಳದಿ ಬಟ್ಟೆಯಲ್ಲಿ ಆ ತಾಯಿ ಸ್ವಲ್ಪ ಅಕ್ಕಿಯನ್ನು ಹಾಕಿ 11 ರೂಪಾಯಿ ಹಾಕಿ ಮುಡುಪನ್ನು ಕಟ್ಟಿ ಆ ತಂದೆಯ ಪಾದಗಳ ಹತ್ತಿರ ಇಟ್ಟು ತಮ್ಮ ಕಷ್ಟಗಳನ್ನು, ನೀವು ಏನೇ ಕಷ್ಟಗಳು ಬರಲಿ ಸ್ವಾಮಿ, ಆ ಕಷ್ಟಗಳನ್ನು ನಿಭಾಯಿಸುವಷ್ಟು ಶಕ್ತಿ ಆತ್ಮಸ್ಥೈರ್ಯ ನಮಗೆ ಕೊಡು ತಂದೆ ಅಂತ ಕೇಳ್ಕೊಳ್ತಾ ಇದ್ಲು. ಇನ್ನೇನು ಆಸ್ತಿ ಬೇಕು, ಅದು ಬೇಕು, ಇದು ಬೇಕು ಅಂತ ಏನೂ ಕೇಳ್ತಾ ಇರಲಿಲ್ಲ ಸ್ನೇಹಿತರೆ. ಅಷ್ಟು ವಿಶಾಲವಾದ ತಾಯಿ ಹೃದಯ ಆ ತಾಯಿಗಿತ್ತು. ಅದಕ್ಕೆ ಹೋಗಿ ಅವರ ತಂದೆ ಆ ಗೇಟ್ ಹತ್ರ ನಿಂತ್ಕೊಳ್ಬೇಕಾದ್ರೆ ಗೇಟ್ ವಾಚ್ಮೆನ್ನು ಬಿಡೋದಿಲ್ಲ ಒಳಗಡೆ. ಯಾರು ಬರಬೇಕು ಅಂತ ಕೇಳಿದಾಗ ನಮ್ಮ ಮಗನಿಗೆ ಈ ಥರ ಟಿಫನ್ ಕೊಡಬೇಕು, ಇಲ್ಲ ಆ ಥರ ಒಳಗಡೆ ಬಿಡೋದಕ್ಕಾಗೋದಿಲ್ಲ, ಒಳಗಡೆ ಬಿಟ್ಟರೆ ನನಗೆ ಕೆಲಸ ಹೋಗುತ್ತೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಆ ಕಂಪನಿಯ ಚೇರ್ಮನ್ನು ಇವ್ರನ್ನ ನೋಡ್ತಾರೆ ಸ್ನೇಹಿತರೆ. ನೋಡಿಬಿಟ್ಟು ಓಡಿ ಬಂದು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಟ್ಟು, ಸರ್ ಚೆನ್ನಾಗಿದ್ದೀರಾ ನೀವು ಅಂತ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ, ನೀವು ಯಾರು ಅಂತ ನಂಗೆ ಗೊತ್ತಾಗಲಿಲ್ಲ ಅಂತ. ನಾನು ನಿಮ್ಮ ಶಿಷ್ಯ ಸರ್, ನಿಮ್ಮ ಹತ್ರನೇ ನಾನು ಓದಿದ್ದು ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ರೂ ಅದು ನೆನಪಾಗೋದಿಲ್ಲ, ತುಂಬ ವರ್ಷಗಳಾಗ್ಬಿಟ್ಟಿರುತ್ತೆ. ಆಗ ಅವರು ಸರ್ ಬನ್ನಿ ಅಂತಂದ್ಬಿಟ್ಟು ಅವರ ಒಂದು ಕ್ಯಾಬಿನ್ಗೆ ಕರ್ಕೊಂಡೋಗಿ ಅಲ್ಲಿ ಕುಂದ್ರಿಸಿದಾಗ ಅವ್ರ ಮಗ ಸಮೇತ ಆ ಕಂಪ್ನಿಯಲ್ಲಿ ಎಲ್ಲರೂ ನೋಡ್ತಾರೆ. ಯಾಕಂದರೆ ಆ ಕಂಪನಿಯ ಚೇರ್ಮೆನ್ನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗ ನಮ್ಮ ಅಪ್ಪನ ಕಾಲಿಗೆ ಬಿದ್ದು ಸರ್ ನಮಸ್ಕಾರ ಮಾಡ್ತಾ ಇದ್ದಾರೆ ನಮ್ಮ ಬಾಸು ಅಂತಂದ್ಬಿಟ್ಟು ಆಶ್ಚರ್ಯದಿಂದ ನೋಡ್ತಾನೆ ಸ್ನೇಹಿತರೆ. ಆಗ ನಾನು ಚಿಕ್ಕ ಮಗು ಇರಬೇಕಾದ್ರೆ ತುಂಬ ತರಲೆ ಮಾಡ್ತಾಯಿದ್ದೆ. ಆಗ ನಮ್ಮ ತಾಯಿ ಟ್ಯೂಷನ್ಗೆ ಹಾಕಬೇಕು ಅಂತಂದ್ಬಿಟ್ಟು ಹೇಳಿದಾಗ ಇವ್ರ ಹತ್ರ ಹೋಗಿ ಕೇಳಿದ್ವಿ, ನಮ್ಮ ತಂದೆ ತಾಯಿ ಇಬ್ಬರೂ ನಮ್ಮ ಮಗನ ಟ್ಯೂಷನ್ನಲ್ಲಿ ಓದಿಸಿ ಅಂತ ಅಂದಿಸ್ಬಿಟ್ಟು, ನಮ್ಮದು ಚಿಕ್ಕ ಮನೆ ಆಗಿರೋದ್ರಿಂದ ಇಲ್ಲಿ ಓದಿಸೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಮನೆಗೆ ಅವ್ರನ್ನ ನಡ್ಕೊಂಡು ಬಂದು ಪಾಠವನ್ನು ಹೇಳುತ್ತಾ ಇದ್ರು, ಕ್ರಮಶಿಕ್ಷಣವನ್ನು ಬೆಳೆಸ್ಕೊಟ್ರು. ನಾನು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನ ಎಲ್ಲನೂ ಒಂದು ತತ್ವಗಳನ್ನು ನನಗೆ ಅರಿದು ಕೊಡಿಸಿದ್ರು. ಅದಕ್ಕೋಸ್ಕರ ಈಗ ನಾನು ಈ ಮಟ್ಟದಲ್ಲಿ ಇದ್ದೀನಿ ಸರ್, ನೀವಿಲ್ಲ ಅಂದರೆ ನಾನು ಇಲ್ಲ ಅಂತಂದ್ಬಿಟ್ಟು ಅವರ ಚೇರಲ್ಲಿ ಕುಂದಿಸ್ತಾರೆ ಸ್ನೇಹಿತರೆ. ಕುಂದಿರಿಸಿದ್ರು ಕೂಡ ಸರು ಇಲ್ಲ, ಈ ಸ್ಥಾನಮಾನ ಎಲ್ಲ ನಿಂದು ಮಗು, ನೀನೇ ಕೂತ್ಕೊಳ್ಬೇಕು ಅಂತ. ಇಲ್ಲ ಸರ್, ಇದೆಲ್ಲ ನಿಮ್ಮ ಭಿಕ್ಷೆಯಿಂದ ಬಂದಿರುವಂಥದ್ದು ನನಗೆ ಅಂತ ತಿಳಿಸ್ತಾನೆ. ಆಗ ಮಗನು ನಮ್ಮ ತಂದೆ ಇಷ್ಟೆಲ್ಲನೂ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅದರ ಒಂದು ಪ್ರಭಾವ ಇವ್ರಿಗೆ ಅರ್ಥ ಆಗಿರಲಿಲ್ಲ ಸ್ನೇಹಿತರೆ. ಆದರೆ ಅವರ ಬಾಸೇ ಇವ್ರ ಕಾಲಿಗೆ ಬಿದ್ದಾಗ ಅವ್ರಿಗೆ ಅದರ ಅರಿವು ಅರ್ಥ ಆಗುತ್ತೆ. ಆಗ ಸರ್ ಹತ್ರ, ಸರ್ ಈಗ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಗುರುದಕ್ಷಿಣೆಯಾಗಿ ಒಂದು ಮನೆಯನ್ನು ಸ್ವೀಕರಿಸಲೇಬೇಕು. ಯಾಕಂದರೆ ನೀವು ಇನ್ನೂ ಆ ಚಿಕ್ಕ ಬಾಡಿಗೆ ಮನೆಯಲ್ಲೇ ಇದ್ದೀರಾ, ಆದರೆ ನಾನು ಅದನ್ನು ಕಡಿಮೆ ಮಾಡ್ತಾ ಇಲ್ಲ, ನನ್ನ ಪ್ರೀತಿ ನನ್ನ ಗುರುದಕ್ಷಿಣೆ ಅಂತ ಕೊಡ್ತಾ ಇದ್ದೀನಿ, ನೀವು ತಗೊಳ್ಳೇಬೇಕು ಅಂತಂದ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ತಾರೆ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಅವರು ಒಪ್ಕೊಳ್ಳೋದಕ್ಕೆ ತಯಾರೇ ಇರೋದಿಲ್ಲ ಸ್ನೇಹಿತರೆ. ಆದ್ರೂ ಒಪ್ಪಿಸ್ತಾರೆ ಅವರು. ಸರ್ ನಮ್ಮ ಪ್ರೀತಿಯನ್ನು ನೀವು ಈ ರೀತಿ ಸ್ವೀಕರಿಸಬೇಕು ಸರ್ ಅಂತಂದ್ಬಿಟ್ಟು ಆಗ ಅವರು ಸ್ವೀಕರಿಸ್ತಾರೆ ಸ್ನೇಹಿತರೆ. ಒಂದು ಫ್ಲ್ಯಾಟ್ ಅವ್ರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಮತ್ತು ಅವ್ರ ಮಗನು ರೋಹಿತ್ ಆಗಿರೋದ್ರಿಂದ ಅವ್ರ ಮಗನಿಗೂ ಕೂಡ ನಿಮಗೆ ಮದುವೆ ಎಲ್ಲ ನಾನೇ ಮಾಡಿಸ್ತೀನಿ, ಸೆಟ್ ಆಗಿದೆ, ಮನೆ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೆ ಅಲ್ವಾ ನೀನು ಮೊದಲು, ಈಗ ನಮ್ಮದೇ ಒಂದು ದೊಡ್ಡ ಫಂಕ್ಷನ್ ಅಲ್ಲಿದೆ, ಅದರಲ್ಲಿ ಪ್ರತಿಯೊಂದು ಖರ್ಚು ವೆಚ್ಚವನ್ನೆಲ್ಲ ನೋಡಿ ನಾನು ನಿಂಗೆ ಮದುವೆ ಮಾಡ್ತೀನಿ ಅಂತಂದ್ಬಿಟ್ಟು ತಿಳಿಸ್ತಾನೆ. ಆಗ ಒಂಥರ ಖುಷಿ ಆಗಿಬಿಡುತ್ತೆ ಸ್ನೇಹಿತರೆ. ಸರ್ ಇಷ್ಟೆಲ್ಲ ನೀವು ಯಾಕೆ ಮಾಡಬೇಕು ಅಂತ. ನಿಮ್ಮ ತಂದೆಯವರ ಬಗ್ಗೆ ನೀನು ಯಾವತ್ತೂ ಅಷ್ಟೇ ಕಡಿಮೆ ಮಾಡಬೇಡ. ನಿಮ್ಮ ತಂದೆ ನಿಜವಾಗ್ಲೂ ಎಷ್ಟು ಕ್ರಮಶಿಕ್ಷಣದಿಂದ ಎಷ್ಟೋ ನಮ್ಮಂಥ ಸ್ಟೂಡೆಂಟ್ಸ್ಗೆ, ಅಂದರೆ ನಮ್ಮಂಥ ಶಿಷ್ಯರನ್ನು ಅವರು ಕತ್ತಲಿಂದ ಬೆಳಕಿನೆಡೆಗೆ ನಡೆಸಿದ್ದಾರೆ. ನೀನು ಅವ್ರ ಮಗ ಆಗಿರೋದು ನಿನಗೆ ದೊಡ್ಡ ಪುಣ್ಯ, 7 ಜನ್ಮದ ಪುಣ್ಯ. ನೀನು ಅವ್ರನ್ನ ಯಾವತ್ತೂ ಅಷ್ಟೇ ಪ್ರೀತಿಸು ಅಂತ. ಆದರೆ ನೋಡಿ ಆಗ ಕಾಲಿಗೆ ಬಿದ್ದು ಅವ್ರ ತಂದೆಯನ್ನು ಕ್ಷಮೆ ಯಾಚಿಸ್ತಾನೆ. ನಾನು ಎಷ್ಟೆಲ್ಲ ಮಾತಾಡಿಬಿಟ್ಟೆ ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ. ನಿನ್ನೆ ನಿಮ್ಮ ಬಗ್ಗೆ ತುಂಬ ಮಾತಾಡಿಬಿಟ್ಟೆ ಅಂತ. ಹೌದು ಮಗು, ನಾನು ಕೇಳಿಸ್ಕೊಂಡೆ ನಿಮ್ಮ ತಾಯಿ ಹತ್ರ ನೀನು ಮಾತಾಡಿದ್ದೆಲ್ಲನೂ ಅಂತ. ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ರು ಕೂಡ ತಂದೆಯ
ಪ್ರೀತಿ ಎಷ್ಟಿತ್ತು ಅಂದರೆ ಯಾವುದೇ ಒಂದು ಮಾತಾಡದೆ ಟಿಫನನ್ನು ಅವ್ರ ಹೆಂಡ್ತಿ ಕೊಟ್ಟಾಗ ತಗೊಂಡು ಬಂದು ಮಗನಿಗೋಸ್ಕರ ಬಿಸಿಲಲ್ಲಿ ಕಾದ್ಕೊಂಡಿರ್ತಾನೆ ಸ್ನೇಹಿತರೆ. ಅದೇ ಅಲ್ವಾ ನಿಜವಾದ ಪ್ರೀತಿ ಅಂತ. ಆ ತಾಯಿ ಯಾವಾಗಲೂ ಸಾಯಿನಾಥರನ್ನು ನಂಬಿ ಮಾಡ್ತಾ ಇದ್ದಿದ್ದಂಥ ಪೂಜೆ ಎಲ್ಲೂ ವ್ಯರ್ಥ ಆಗಲಿಲ್ಲ. ಈ ರೀತಿ ತುಂಬ ಚೆನ್ನಾಗಿ ಅವರು ಮುಂದೆ ಜೀವನದಲ್ಲಿ ಸುಖ ಸಂತೋಷದಿಂದ ಇರ್ತಾಯಿದ್ರು. ಅದೇ ಥರ ನಾವುಗಳು ಕೂಡ ಗುರುವಾರ ಈ ಪರಿಹಾರನ ಮಾಡ್ಕೊಂಡು ನೋಡಿ. ಒಂದು 3-5 ಗುರುವಾರ ಅಥವಾ 9 ಗುರುವಾರ ನಿಮ್ಮ ಕೋರಿಕೆ ಯಾವುದೇ ಇರಬಹುದು, ಎಷ್ಟು ದೊಡ್ಡದೇ ಇರಬಹುದು, ಅದನ್ನು ನೆರವೇರಿಸಿ ಆ ತಂದೆ ಕೊಡ್ತಾರೆ. ಯಾವುದೋ ಒಂದು ರೂಪದಲ್ಲಿ ನಮಗೆ ಒಳ್ಳೆಯದನ್ನು ಮಾಡ್ತಾರೆ. ಇದೇ ಥರ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.